ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಸರೋವರ ಹೋಟ್ಲಲ್ಲಿ ಪಾರ್ಟಿ ಮಾಡ್ತಾಯಿದ್ದೀವಿ. ಇಲ್ಲೊಬ್ಬ ನಮ್ಮ ಸ್ನೇಹಿತ ವಿಕಾಸ ನಮ್ಮ ಸಂಜಯ್ನ ಬೆಳೆಸಿ ಉಳಿಸಿ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಸರ್, ಅಪರೂಪಕ್ಕೆ ಸಿಕ್ಕಿದ್ದೀರಾ, ಏನು ಅನಿಸ್ತಾ ಇದೆ? ನಿಮ್ಮನ್ನ ಮೀಟ್ ಮಾಡೋದೇ ದೊಡ್ಡ ಭಾಗ್ಯ ಕಂಡ್ರಿ ನಮ್ಗೆ. ಈಗ ಸಿಗ್ತೀರಾ, ಮತ್ತೆ ಸಿಗೋದೇ ಇಲ್ವಲ್ಲ ನೀವು. ಹಂಗೆ ನಿಮ್ಮಂಥವ್ರನ್ನ ನೋಡೋದು ನಮ್ಗೆ ಭಾಳ ಖುಷಿ ಸರ್. ನೀವೇ ನಮ್ಗೆ ಸ್ಫೂರ್ತಿ ಸರ್. ಸ್ಫೂರ್ತಿಯಾಗಿ ತಗೊಳ್ಳಿ, ಆದರೆ ಪೂರ್ತಿಯಾಗಿ ತಗೊಬಿಡಿ. ಇಲ್ಲೊಬ್ರು ಇದಾರೆ ನೋಡಿ, ನನ್ನ ಹೆಸರಿಕೊಂಡು ನನ್ನ ಮಾನ ಮರ್ಯಾದೆ ಕಳೀತಾ ಇರೋನು ಸಂಜಯ್ ಅಂತ. ಸರ್, ನಿಮ್ಮನ್ನ ನೋಡ್ಬೇಕು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. 300 ಕಿಲೋಮೀಟರ್ ಬಂದಿರ ಸರ್. ನಿಂದು ತಾಯಿ ಗುಣ ತೀರೋದಿಲ್ಲ. ಆದ್ರೂ ನಿಮ್ಮಂತ ಫ್ರೆಂಡ್ಸ್ಗಳು ಇರಬೇಕು ಸರ್. ಏನ್ ಸರ್ ಸಮಾಚಾರ? ಹೇಳ್ಬೇಕು ಸರ್, ಹೆಂಗ್ ನಡೀತಾ ಇದೆ ಜೀವನ? ಅವ್ರಿಗೂ ಮಾಡಕ್ ಕೆಲಸ ಇಲ್ಲ, ನಿಮ್ಮನ್ನ ನೋಡಕ್ ಬಂದವ್ರೆ. ನಿಮ್ಗೂ ಮಾಡಕ್ ಕೆಲಸ ಇಲ್ಲ. ಏನ್ ಸರ್ ಹಿಂಗಂತವನೇ? ಎಲ್ರಿಗೂ ಕೆಲಸ ಇಲ್ಲ, ಅದಕ್ಕೆ 3 ದಿನ ರಜಾ ಅಂತ. ಇವನೇನ್ ಸರ್ ಹೀರೋ ತರ ಹೋದ್ಸಲಿ ಮಾರ್ಕಲ್ಲಿದ್ದ, ಲುಕ್ ಚೇಂಜ್ ಮಾಡಿದ್ದಾರೆ ಸರ್. ಈ ಸಲ ಯಾವ್ದಕ್ ರೆಡಿ ಆಗಿದ್ದಾರೆ ಯಾವ್ದೋ ಸೈಡ್ ಮಾಡಿದ್ರೆ ಇನ್ನು ಸರ್? ಯಾವ್ದಕ್ ರೆಡಿ ಆಗಿದ್ದೀರಾ ಸರ್? ಸುಮ್ಮನೆ ಸರ್, ಕೂದಲು ಬಿಡಕ್ ಆಯ್ತಿಲ್ಲ. ಹೋದ್ಸಲಿ ಮಾರ್ಕೋಕ್ ರೆಡಿ ಆಗಿದ್ರಲ್ಲ ಸರ್? ಹೊಸ ಪ್ರಾಜೆಕ್ಟ್ ಬಂದಿದ್ದೆ, ಗೊತ್ತಿದ್ದೆ ಸರ್. ಮಾಡ್ಬೇಕಲ್ಲ ಅದಕ್ಕಿಂತ. ಹಂಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಲುಕ್ ಚೇಂಜ್ ಮಾಡ್ತಾ ಇರ್ತಾರೆ. ಇನ್ನು ಟೈಟಲ್ ಅನೌನ್ಸ್ ಕಾಲ ಭೈರವ ಗೊತ್ತಿಲ್ವಾ? ಕಾಲ ಭೈರವ ಮಾಡ್ತಾ ಇರ್ತಾರೆ. ಹಂಗೆ ಏನ್ ಸರ್ ಇನ್ನೇನು ಹೇಳ್ಬೇಕು ಸರ್? ನೀವೇ ಮಂಕ್ರವನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರಾ? ಬಂದಿದ್ದೀವಿ, ಕಾಸು ಮಾಡ್ತಾವ್ರೆ ಮಂಕ್ರು. ಹುಡುಗರಿಗೆ ಭವಿಷ್ಯ ರೂಪಿಸ್ತಾ ಇದಾರೆ ಈಗ. ಹೌದಾ? ನಿಮ್ಮ ಡಾಕ್ ಅವರು ಸುಮಂತ್ ಅವರು ಸುಮಂತ್ ಅವ್ರು ಬರ್ತಾ ಇದಾರೆ ಬಸ್ಲಿ. 4 ಗಂಟೆ ಅಷ್ಟೊತ್ತು ರೀಚ್ ಆಗ್ಬೋದು. ಅಷ್ಟೊಳಗೆ ಮನೆಗಿರ್ತೀವಿ ನಾವು. ಮಳೆ ಅಷ್ಟು ಸ್ಟಾರ್ಟು. ದಿನ ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ, ಏನು ಮಾಡೋದು ಸರ್? ಇಲ್ಲಿ ನೆನ್ನೆ ಮಳೆ ಮೊನ್ನೆ ಇತ್ತು, ನೆನ್ನೆ ಇಲ್ಲ ಮಳೆ. ನೆನ್ನೆ ಬಂತು ಸರ್, ನಮ್ಮ ಕಡೆ ಮಳೆನೇ ಇಲ್ಲ. ಏನು ಸರಿಯಾಗಿ ಚಚ್ತಾ ಇದೆ 2 ದಿನದಿಂದ. ಬಂದು ತಗೊಳ್ಳಿ. ನಮ್ಮ ಬಂದಿದೆ ಆರ್ಡ್ರ್ ಮಾಡಿರೋ ಸೂಪು. ನಮ್ಮ ಸ್ನೇಹಿತನೇ ಆರ್ಡ್ರ್ ಮಾಡಿರೋದು ಸರ್. ಏನೇನು ಆರ್ಡ್ರ್ ಮಾಡಿದ್ದೀರಾ ಸರ್? ನಿಮಗೋಸ್ಕರ ಅಂತ ಪ್ರಾನ್ಸ್ ಗಿರೋಸ್ ಆರ್ಡರ್ ಮಾಡಿದ್ದೀನಿ. ಚಿಕನ್ ಲಾಲಿಪಾಪ್ ಇದೆ, ಆಮೇಲೆ ಪೆಪ್ಪರ್ ಡ್ರೈ ಇದೆ. ಇನ್ನೇನು ಬೇಕು ಹೇಳಿ, ಆರ್ಡರ್ ಮಾಡಿ, ತಲೆಗೆಡಿಸ್ಕೊಬಿಡಿ. ಮಜಾ. ಏನು ಅನಿಸ್ತಾ ಇದೆ ಸ್ನೇಹಿತ ಇಷ್ಟೊಂದೆಲ್ಲ ಆರ್ಡರ್ ಮಾಡೋಣ? ಸ್ನೇಹಿತ ಮಾಡಿದರೆ ಚೆನ್ನಾಗಿರೋದೇ ಮಾಡಿರೋದು. ಯಾವತ್ತು ಸ್ನೇಹಿತವ್ರ ಟೇಸ್ಟ್ ಅದ್ಭುತವಾಗಿರುತ್ತೆ. ಫಸ್ಟು ಇಲ್ಲಿ ಸೂಪ್ ಬಂದಿದೆ ಫ್ರೆಂಡ್ಸ್. ಬನ್ನಿ ಸೂಪ್ನ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ನೆಕ್ಸ್ಟು. ಸರ್, ಸೂಪ್ ಹೇಗಿದೆ? ಸೂಪ್ ಮಸ್ತಿದೆ ಮಾತ್ರ. ಹೌದಾ? ಇದೇನಿದು? ಮಸಾಲ ಪಾಪಡು 2 ಪ್ಲೇಟು. ಸರ್, ಹೇಗಿದೆ ಸೂಪು? ಸೂಪರ್ ಆಗಿದೆ. ಸ್ನೇಹಿತ ಬೇರೆ ಮಂಕ್ ಮಾಡಿದ್ದಾರೆ ಅವ್ರನ್ನ. ಇಲ್ಲ ಅಂತ ಚೆಕ್ ಮಾಡಿ ಕಳಿಸಿದ್ವಿ. ಏನು ಸರ್ ಅದು ಐಟಮ್ ವಾಪಸ್ ಕಳಿಸಿದ್ರಲ್ಲ? ಕ್ರಿಸ್ಪಿ ಕಾರ್ನ್ಸ್. ಹೌದಾ? ಏನು ಕ್ರಿಸ್ಪಿ ಆಗಿರಲಿ ಆಗಿಲ್ಲ ಅದು, ಅದಕ್ಕೆ. ಆದರೂ ನಿಮ್ಮಂಥವ್ರು ಇರಬೇಕು ಸರ್ ಎಲ್ಲೋದ್ರೂ. ಬನ್ನಿ, ಈಗ ನಾವು ಸೂಪ್ ಕುಡಿತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಾವು ಆರ್ಡ್ರ್ ಮಾಡಿರೋ ರೆಸಿಪಿ ಎಲ್ಲ ಬಂದಿದೆ. ಇದು ಚಿಕನ್ ಪೆಪ್ಪರ್ ಡ್ರೈ, ಇದು ಪ್ರಾನ್ ಗೀ ರೋಸ್ಟು, ಇದು ಚಿಕನ್ ಲಾಲಿಪಾಪು. ನಮ್ಮ ಗಜವ್ರು ಇನ್ನೂ ಸೂಪ್ ಕುಡಿಯೋದ್ರಲ್ಲೇ ಇದ್ದಾರೆ. ಸೂಪನ್ನು ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ. ಫುಲ್ ಎಂಜಾಯ್ ಮಾಡಿ ಕುಡಿಬೇಕು. ನಿಮ್ಮಂಥವ್ರಿಂದ ಕಲ್ತ್ಕೊಬೇಕು ಗಜ. ಏನು ಅನಿಸ್ತಾ ಇದೆ ಸ್ನೇಹಿತ ಆರ್ಡ್ರ್ ಮಾಡಿರೋ ಸ್ಟಾರ್ಟರ್ಸ್ಗಳು ನೋಡಿದ್ರೆ ಗಜ? ಒಳ್ಳೆ ಟೇಸ್ಟ್ ಇದೆ ಅಂತ ಅವ್ರಿಗೆ. ಫುಡ್ಲಿ ಅನ್ನಿಸ್ತಾ ಇದೆ ಒಂದೊಂದು ಟೇಸ್ಟ್. ಹಾಗೆ ನಮ್ಮ ಮೇನ್ ಆರ್ಡ್ರ್ ಮಾಡಿರೋರು ಇವರೇ, ವಿಕಾಸ್ ಅಂತ. ಸರ್, ಒಳ್ಳೆ ನಾಲೆಜ್ ಇದೆಯಲ್ಲ ಸರ್ ಫುಡ್ಡಲ್ಲಿ? ಏನೋ ನಾನು ಹೇಳಿದಲ್ಲ ಸರ್, ನಾರ್ಮಲ್ ಆರ್ಡರ್ ಮಾಡೋ ಅಷ್ಟೇ. ಹೌದು. ಬನ್ನಿ ಎಲ್ಲ ಹೆಂಗಿದೆ ಅಂತ ನೋಡ್ಬಿಟ್ಟು ನೆಕ್ಸ್ಟು ಟೇಸ್ಟ್ ಹೇಳ್ತೀವಿ. ಸರ್, ಊಟ ಎಲ್ಲ ಮುಗೀತು. ಹೆಂಗೆ ಅನ್ನಿಸ್ತು ನಿಮಗೆ? ಟೇಸ್ಟ್ ಹೆಂಗೆ ಅನ್ನಿಸ್ತು? ಎಲ್ಲ ಚೆನ್ನಾಗಿತ್ತು ಸರ್. ಆದರೆ ಸ್ನೇಹಿತ ಅವರು ಒಂದೊಂದು ಸಲ ಮಂಕ್ ಮಾಡ್ತಾವ್ರೆ. ಏನಂತ? ಅವ್ರು ವೆಯ್ಟ್ ಇರಲ್ಲ ಸರ್. ಯಾಕೆ ಸರ್, ಏನು ಅನ್ನಿಸ್ತು ಸರ್? ಸ್ವಲ್ಪ ಟೇಸ್ಟ್. ಹೌದಾ? ಜ್ಯೂಸ್ ಹೆಂಗಂದ್ರೆ?
ಅವ್ರನ್ನ ಮಂಕ್ ಮಾಡ್ತಿದ್ದಿಲ್ಲ ಆಗಲಿ ನಾವು ವೇಟ್ರನ್ನ ಪಾಪ. ಹಾಂ ಏನು ಇಂಜಿನಿಯರಿಂಗ್ ಬೇಸಿಲ್ಲೂ ಹಂಗೆ ಅಲ್ಲಾಗತ್ತೆ ಅವನು. ಹಾಂ ಅಲ್ಲಿ ನೋಡ್ರಿ ಅಲ್ಲೊಬ್ಬ ಫುಡ್ ಕೋರ್ಟಲ್ಲಿ ಒಬ್ಬ ಇಲ್ಲಿ ನೋಡ್ರಿ ಹಂಗೆ ಮಾಡಿದೆ. ಸ್ನೇಹಿತ ಇದೇ ನಿನ್ನ ಟ್ರೇಡ್ ಮಾರ್ಕ್ ಇದು? ಇಲ್ಲ ಅನ್ರಿ, ಕೇಳ್ಬೇಕಂದ್ರೆ ಬಾಯ್ಬಿಟ್ಟು ಕೇಳ್ಬೇಕು. ಹಾಂ ಇಲ್ಲ ಅಂದ್ರೆ 15 ನೇರ ಮಾಡಿ ಕಳಿಸ್ತಾರೆ ನಿಮ್ಗೆ. ಹಂಗೆ ನಾವು ನಮಗೋಸ್ಕರ ನಿಂತ್ಕೊಬೇಕು ಅಂತೀರಾ? ಹೌದು. ಹಂಗೆ ಗಜ ಏನು ಅನ್ಸುತ್ತೆ ಸ್ನೇಹಿತ? ನೋಡ್ಬೇಕು. ಹಾಂ ಅದು ಕಾಸಿಗೆ ತಕ್ಕಂಗೆ ನಾವು ಜ್ಯೂಸ್ ಹೆಂಗಿದೆ ಗಜ? ಇದು ಇಲ್ಲ ಕಲ್ಲಂಗಡಿ ನೀರು ಹಾಕಿ ಇಲ್ಲ ಕಲ್ಲಂಗಡಿ ಎಣ್ಣೆ ಇಲ್ಲ ಏನು ಗಜ ಹೆಂಗಂತೀರಾ? ನೀರು ಹಾಕಿ ಬರಂಗೆ. ಸ್ನೇಹಿತ ನಿಮ್ಮ ಜ್ಯೂಸ್ ಹೆಂಗಿದೆ? ನಮ್ಮ ಜ್ಯೂಸು ಆರೆಂಜ್ ಜ್ಯೂಸ್, ಅದೊಂದೇ ಮೂಸಂಬಿ ಜ್ಯೂಸ್ ಕುಡಿತಾ ಬನ್ನಿ ನಾವು ಆರೆಂಜ್ ಜ್ಯೂಸ್ ಟೇಸ್ಟ್ ಮಾಡೋ. ಬಿಲ್ ಬಂದಿದೆಯಲ್ಲ, ಎಷ್ಟಾಗಿದೆ ಸರ್ ಬಿಲ್ಲು? ಏನಿಲ್ಲ ಸರ್, 2600 ಆಗಿದೆ. ಹಾಂ ಏನು ಅನ್ಸುತ್ತೆ? ಮಾಚೋ ಸೂಪ್ ಇದರಲ್ಲಿ ಮೇನ್ ವಸ್ತು ಐಟಮ್ ಅಂದರೆ ಹಾಂ ಪೆಪ್ಪರ್ ಡ್ರೈ. ಹಾಂ ನಾವು ಮಿಸ್ ಆಗಿ ಎಷ್ಟು ಸರ್ ಅದು? ಹೇಳೋದ್ಬಿಟ್ಟು ಹಾಂ ಚೈನೀಸ್ ಹೇಳ್ಬಿಟ್ಟಿದ್ದೀವಿ. ಎಷ್ಟದು? 40 rupees ಹಾಕಿದ್ದಾರೆ. ಹಾಂ ಎಷ್ಟು ಅನ್ನಿಸ್ತು? ಇದು ಪ್ರಾನ್ ಎಷ್ಟಿದೆ ಸರ್? ಪ್ರಾನ್ಸ್ ಬಿಟ್ಟು ಸರ್ ನಾರ್ಮಲ್ 450. ಅದು ಅಷ್ಟೊಂದಾದರೆ ಅಷ್ಟೊಂದು ಫ್ರೆಶ್ ಅನ್ನಿಸ್ತಿಲ್ಲ. ಹಾಂ ಪರವಾಗಿಲ್ಲ. ವರ್ತ್ ಅನ್ಸುತ್ತಾ? ವರ್ತ್ ಅನ್ಸ ಅಂದರೆ ಹಾಂ ಬರಬೇಡಿ ಅಂತ ಇಲ್ಲಿಗೆ ಚೆನ್ನಾಗಿಲ್ಲ. ವರ್ತ್ ಅನ್ಸುತ್ತಾ? ಹೊತ್ತು ಇಂಥ ಹೋಟೆಲ್ ಹೊತ್ತ ನೋಡಬಾರ್ದು, ಹಾಂ ತಿನ್ಬೇಕು ಹೋಗ್ತಿರೋಕೆ ಅಷ್ಟೇ. ಗಜ ನಿಮ್ಗೇನು ಅನ್ಸುತ್ತೆ? ಹೊತ್ತು ನಿನಗೇನು ಅನ್ಸುತ್ತೆ ಗಜ? ರೇಟ್ ಸ್ವಲ್ಪ ಜಾಸ್ತಿ. ಹಾಂ ಫುಡ್ಡಿಗೆ ಅಷ್ಟೊಂದು ಗೊತ್ತಿಲ್ಲ ರೇಟ್. ಬರೀ ಆ್ಯಂಬಿಯನ್ಸ್ಗೆ ಮಾತ್ರ. ಆಂಬಿಯನ್ಸ್ ಮಾತ್ರ ಮಾತಾಡೋದು, ಹಾಂ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕ್ಕೆ ಚೆನ್ನಾಗೈತೆ. ಹಾಂ ಆಂಬಿಯನ್ಸ್ ಬೇಕಾ ಇದನ್ನು ಚೆನ್ನಾಗಿರೋದು. ಸ್ನೇಹಿತ ಏನು ರೆಕಮೆಂಡ್ ಮಾಡ್ತೀರಾ ನೀವು? ಈ ಬೆಂಗಳೂರಿದೆ ಇದೊಂದೇನಾದ್ರೆ ಹೋಟ್ಲು, ಎಷ್ಟಿದೆ ಗೊತ್ತೇನ್ರಿ ಹೋಟ್ಲು? ಹಾಂ ಇನ್ನೂ ಸಿಕ್ಕಾಪಟ್ಟೆ ಹೋಟೆಲ್. ನಾಳೆ ಸುಮಾರು ಹೋಟೆಲ್ಗಳೈತೆ. ಸರಿ ಗಜ ಆಯಿತು, ಬನ್ನಿ ನೆಕ್ಸ್ಟು ಮುಂದೆ ಸಿಗ್ತೀನಿ. ಫೋನ್ ಮದುವೆಲಿ ಜಗಳ ಆಡ್ಕೊಂಡಿರಲ್ಲ ಕಾರ್ಲಿ. ನೀಟಾಗಿ ಮಾತಾಡ್ಕೊಂಡು ಯಾರು ಗಜ ಇದೆ ಫೋನಲ್ಲಿ? ನಮ್ಮ ರಾಕೇಶ್ ತಿರೂರು ಏನಂತೆ? ಅಂಗಡಿಲಿ ಪಟ್ಟ ಕಟ್ತವ್ರೆ. ಹಾಂ ಫೋನ್ ಎಲ್ಲಿದ್ದೀರಾ ಅಂತ ಕೇಳಕ್ಕೆ. ಹಾಗೆ ಸ್ನೇಹಿತನ ಬಗ್ಗೆ ಕೇಳ್ಕೊಂತವನೇ. ಚಡಿ ದೋಸ್ಕೊಳ್ಳೋರು ಇಬ್ರು. ಹಾಂ ಯಾಕೆ ಚಡ್ಡಿ ದೋಸ್ಕೊಂಡು ಮೀಟ್ ಆಗಿಲ್ಲ? ಆಗಿಲ್ಲ ಅವ್ರೇನೋ ಈಗ ಫೋನ್ ಮದುವೆಗೆ ಹೋಗಿದೆ. ಹಾಂ ಕಾರ್ಲಿ ಕೆಟ್ಟ ಮಾತಾಡ್ಕೊಂಡು ಏನೋ ಆಗ್ಬಿಟ್ಟಿತ್ತು. ಹಾಂ ಪುನಃ ಒಂದು ಮಾಡ್ತಾ ಇದ್ದೀನಿ. ಹಂಗೆ ಒಂದಾಗ್ತಾ ಇದ್ದಾರೆ ಪ್ರೇಮಿಗಳು. ಹಾಂ ಡೀಟೇಲಾಗಿ ಹೇಳ್ತಾರೆ, ಲವರ್ಗೆ ಹೇಳ್ದಂಗೆ ಹೇಳ್ತಾರೆ. ಏನನ್ಸುತ್ತೆ ಗಜ, ಹೆಂಗಿದೆ ಬೆಂಗಳೂರು ವೆದರ್ ಚೆನ್ನೈಗಿಂತ? 100 ಪಟ್ಟು ಪರವಾಗಿಲ್ಲ. ಹೌದಾ? ಹಾಂ ದೇವರು ಕರೀತಾನೆ ಇರ್ತೀವಿ. ಹಾಂ ಹಂಗೆ ಬನ್ನಿ ಫ್ರೆಂಡ್ಸ್, ಅಷ್ಟೇ. ಇವಾಗ ನೆಕ್ಸ್ಟ್ ನಾಳೆ ತಿರ್ಗಾ ಸಿಗ್ತಾರೆ. ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.